ಸೂರ್ತ ಅಭ್ಯರ್ಥಿ ನೋಡಿ ಸರ್, ಯಾರೇ ಕೊಳ್ಳಿ ಯಾರಿಗೆ ಕೊಳ್ಳಿ ಅಲ್ಪಸಂಖ್ಯಾತರಿಗೆ ಕೊಟ್ಟು ಒಳ್ಳೇದೈತಿ. ಒಂದು ಕಡೆ ಶಾಮನೂರು ಕುಟುಂಬದವರು ಮತ್ತೆ ಟಿಕೆಟ್ ಬೇಕು ಅಂತ ಎಲ್ಲ ಒಂದು ಕಡೆ ಮಾತು ಗಾಳಿ ಸುದ್ದಿ ಕೇಳ್ತಿರೋಂಥದ್ದು. ಈ ಕಡೆ ಸಭೆ ಸಮಾರಂಭಗಳು ಸಹ ನಡೀತಿದೆ, ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತ. ಈ ಎರಡಲ್ಲಿ ಯಾರಿಗಾಗಿದ್ರೆ ಚಂದ ಅಂತ. ಅಲ್ಸ MP ಟಿಕೆಟು ಅವರಿಗೆ, MLA ಟಿಕೆಟು ಅವರಿಗೆ, ಮತ್ತು ಇಲ್ಲಿ ಅಜ್ಜ ಹೋದ್ಮೇಲೂ ಮತ್ತು ಅವರಿಗೆ ಅಂದರೆ ಆಗಲ್ಲ ಸರ್. ಯಾರಿಗೆ ಆಗಲಿ ಚೇಂಜಸ್ ಆಗಬೇಕು, ಚೇಂಜ್ ಆಗಬೇಕು, ಬೇರೆಯವ್ರಿಗೆ ಕೊಡಬೇಕು, ಅವಕಾಶ ಮಾಡಿಕೊಡಿ ಬೇರೆಯವ್ರಿಗೆ. ಒಬ್ರಿಗೆ ಅವ್ರು ಒಂದೇ ಕುಟುಂಬ ಇಲ್ಲ, ಯಾರು ಇಲ್ಲಿ ಸೀಲ್ ಓದ್ಕೊಂಬಂದಿಲ್ಲ ಒಂದೇ ಕುಟುಂಬ ಅಂತ. ಕೆಲವೊಬ್ರು ಅಲ್ಪಸಂಖ್ಯಾತರ ಸಮಾಜದ ಮುಖಂಡ್ರೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಬೇಕು, ಅವರೇ ಸೂಕ್ತ ಅಭ್ಯರ್ಥಿ ಅಂತ ಕೇಳ್ತಿದ್ದಾರೆ. ಈಗ ಒಂದು 4 ಜನ ಹೇಳ್ಬೋದು ಸರ್, ಆಮೇಲೆ ಕೊಟ್ಟಮೇಲೆ ಎಲ್ಲ ಸರಿಯಾಗುತ್ತೆ. ಒಂದು 4 ಜನ ಹೇಳ್ಬೋದು, ಆಮೇಲೆ ಕೊಟ್ಟಮೇಲೆ ಎಲ್ಲ ಸರಿಯಾಗುತ್ತೆ. ದಕ್ಷಿಣ ಅಭಿವೃದ್ಧಿ ಆಗಿದೆನಾ ಇಷ್ಟು ದಿನಗಳ ಕಾಲ? ಆಗಿಲ್ಲ ಸರ್, ಆಗಿಲ್ಲ ಆಗಿಲ್ಲ ಆಗಿಲ್ಲ. ಆದರೂ ಮತ್ತೆ ಯಾಕೆ ಕಾಂಗ್ರೆಸ್ ಬೇಕು ಅಂತಿದ್ದಾರೆ ಜನ ಇಲ್ಲಿನ? ಅದಕ್ಕೆ ಹೇಳ್ತಿರೋದು ಚೇಂಜಸ್ ಆಗಬೇಕಂತ. ಚೇಂಜಸ್ ಕಾಂಗ್ರೆಸ್ನಾಗೆ ಬೇರೆಯವ್ರಿಗೆ ಕೊಡ್ರಿ, ಬೇಡ ನಮಗೆ ಬೇರೆಯವ್ರಿಗೆ ಕೊಡ್ರಿ, ಬೇರೆ ಅವಕಾಶ ಮಾಡಿಕೊಡಿ. ಎಲ್ಲರೇ ಒಂದೇ ನಮೂನೆ ಒಂದೇ ಕುಟುಂಬಕ್ಕೆ ಕೊಟ್ಟರೆ ಹಿಂಗೆ ಆಗೋದು. ಚೇಂಜ್ ಬೇಕು. ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ, ಶಾಮನೂರು ಕುಟುಂಬದವರೇ ಮತ್ತೆ ಟಿಕೆಟ್ ತೊಗೊಂಬಂದರು, ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಮಾಡಿದರು, ನಿಮ್ಮ ಬೆಂಬಲ ಯಾರಿಗೆ? ಅದು ಆಮೇಲೆ ಡಿಸೈಡ್, ಆಮೇಲೆ ಆಗುತ್ತೆ ಸರ್. ಏನು ಮಾಡ್ಬೇಕಂತ ಅಲ್ಪಸಂಖ್ಯಾತರೆಲ್ಲ ಒಟ್ಟಾಗ್ತೀರಾ? ಹಾಂ, ಹೌದು. ನಿಮ್ಮಲ್ಲಿ ಯಾರು ಈಗ 4-5 ಜನ ಅದಾರ, ಅಬ್ದುಲ್ ಜಬ್ದಾರ್ ಆಗಿರಲಿ, ಯಾರಿಗಾಗಲಿ ನಿಮ್ಮಲ್ಲಿ ಹಾಂ, ಯಾರಿಗಾರಾಗಲಿ ಹಾಂ, ಯಾರಿಗಾರಾಗಲಿ